ಏನೇ ಅದ್ಭುತವಾದ ಹೀರೋ, ಈ ಥರ ಹೀರೋನೇ ನೋಡಿಲ್ಲ ಅಂದರು. ಆ ಎಂಟ್ರಿನೇ ಹೆಂಗಿತ್ತು ಅವ್ರದ್ದು. ನಾನು ಆವಾಗಲೇ ಅನ್ಕೊಂಡು ರೀಚ್ ಆಗಿದೆ ಇದು ಜನಕ್ಕೆ 100% ಸೂಪರ್ ಹಿಟ್ ಅಂತ ಅವಲೇ ಕನ್ಫರ್ಮ್ ಆಗಿದ್ದು. ಒಬ್ಬ ಡೈರೆಕ್ಟರ್ ಮನ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ಸರ್. ಇದೇ ಬೇಕು, ಈಗಲೇ ಬೇಕು, ಹಿಂಗೇ ಬೇಕು ಅಂತ ಕೇಳೋಕ್ಕಾಗಲ್ಲ. ರಜನಿಕಾಂತ್ ಅವರು ಪ್ರೊಜೆಕ್ಷನ್ ನೋಡ್ಬಿಟ್ಟು ದಂಗಾಗ್ಬಿಟ್ರು ಅವರು. ಪೂರಿ ಸರ್ ತುಂಬ ನಮಗೆಲ್ಲ ಇನ್ಸ್ಪಿರೇಷನ್ ಸರ್ ಅವರು. ಅಂದರೆ ಹೊಸ ಅಂದರೆ ಅಣ್ಣವ್ರ ಮನೆ ಹೌದು ಎಲ್ಲ ಗೊತ್ತಿದ್ರು ಹೊಸ ಹೀರೋ ಅಂತಂದಾಗ ಜನ ಥಿಯೇಟ್ರಿಗೆ ನುಗ್ಗಬೇಕಲ್ಲ. ಸೊ ಅಂಥ ಇದರಲ್ಲಿ ಒಂದು ಹೊಸ ನಿರೀಕ್ಷೆ, ಹೊಸ ಭರವಸೆ ಪುನೀತ್ ರಾಜ್ಕುಮಾರ್ ಅವರು. ಇಲ್ಲ, ಫಸ್ಟು ಪುನೀತ್ ರಾಜ್ಕುಮಾರ್ ಅವ್ರಿಗೆ ಒಂದು ಪ್ಲಸ್ ಪಾಯಿಂಟ್ ಏನಂದ್ರೆ ಅಣ್ಣ ಅವ್ರದ್ದು ಫ್ಯಾಮಿಲಿ, ಅಣ್ಣ ಅವ್ರ ಮಗ, ಅದು ಒಂದು ಪ್ಲಸ್ ಪಾಯಿಂಟ್ ಇತ್ತು ಸರ್ ಅವ್ರಿಗೆ. ಆಮೇಲೆ ಏನೇ ಮಾಡಿದ್ರು ಸರ್ ಪುನೀತ್ ರಾಜ್ಕುಮಾರ್ ಹೇಳೋರು, ಸಾರ್ ಯಾರ ಮಗ ಸರ್, ರಾಜ್ಕುಮಾರ್ ಅವ್ರ ಮಗ, ನೋಡ್ತಾರೆ ಬಿಡಿ ಸರ್. ಅದೇ ಹೇಳಿದ್ನಲ್ಲ ಆಗಲೇ, ಅಪ್ಪಾಜಿ ಬೇರೆ ನಾನು ಬೇರೆ ಮಹೇಶ್, ನಮ್ದು ಹೆಂಗೆ ನೋಡ್ತಾರೋ ಏನೋ. ಫಸ್ಟ್ ಮಾರ್ನಿಂಗ್ ಶೋ ಹಾಕೋವರೆಗೂ ಅವ್ರಿಗೊಂಥರ ಭಯ, ಏನಂತಾರೋ ಏನು ಮಾಡ್ತಾರೋ. ನಾವು ಫೋನ್ ಮಾಡಿ ಹೇಳಿದ್ಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಆದರು ಅವರು. ಸರ್ ಓಪನಿಂಗು ಜನ ಎಲ್ಲ ನಾರ್ಮಲಾಗಿ ರಾಜ್ಕುಮಾರ್ ಅವ್ರ ಮಗ ಸಿನಿಮಾ ಮಾಡಿ ಸಂತೋಷ್ ಥಿಯೇಟ್ರಲ್ಲಿ, ನಾನು ಸಂತೋಷ್ ಥಿಯೇಟ್ರಿಗೆ ಹೋಗಿರಲಿಲ್ಲ, ಪ್ರಸನ್ನ ಥಿಯೇಟ್ರಿಗೆ ಎವ್ರಿ ಪಿಕ್ಚರ್ ಪೂಜೆಗೆ ಹೋಗ್ತೀವಿ, ರಾಘಣ್ಣ ಅವರು ನಾವೆಲ್ಲ ಅಲ್ಲಿ ಹೋಗಿ ಕ್ಯಾಬಿನಲ್ಲಿ ಪೂಜೆ ಮಾಡಿ ಬಿಗಿನಿಂಗ್ ಒಂದು ರೀಲ್ ಮಾಡ್ಬಿಟ್ಟು ಬಂದ್ವಿ. ಸಂತೋಷ್ ಥಿಯೇಟ್ರಿಂದ ಫೋನ್ ಬಂತು ನನಗೆ, ನಮ್ಮ ಪರಿಚಯದವ್ರು ಯಾರ್ಯಾರು ಫೋನ್ ಮಾಡಿದ್ರು. ಏನೋ ಇವನು ಹೀರೋ, ಏನು ಮನುಷ್ಯನ ಇವನು ಅಂತಂದರು. ಯಾಕ್ರಿ ಹೆಂಗೆ ಮಾತಾಡ್ತೀರಿ ಅಂದ್ರೆ, ಏನೇ ಅದ್ಭುತವಾದ ಹೀರೋ, ಈ ಥರ ಹೀರೋನೇ ನೋಡಿಲ್ಲ ಅಂದರು. ಆ ಎಂಟ್ರಿನೇ ಹೆಂಗಿತ್ತು ಅವ್ರದ್ದು. ನಾನು ಆವಾಗಲೇ ಅನ್ಕೊಂಡು ರೀಚ್ ಆಗಿದೆ ಇದು ಜನಕ್ಕೆ 100% ಸೂಪರ್ ಹಿಟ್ ಅಂತ ಅವಲೇ ಕನ್ಫರ್ಮ್ ಆಗಿತ್ತು. ಆಮೇಲೆ ಬರ್ತಾ ಬರ್ತಾ ತುಂಬ ಜನ ಫೋನ್ ಮಾಡೋಕ್ಕೆ ಶುರು ಮಾಡೋದು, ನಮ್ಮ ಪರಿಚಯ ಇರೋರು, ಆಳು ಮೂಳೆ ಎಲ್ಲ, ಎಂಥ ಅದ್ಭುತವಾದ ಸಿನಿಮಾಲು, ಸಾಕಾತ ಮಾಡೋ ಅಪ್ಪು ಎಂತ ಸೂಪರ್ ಅಂತ. ಆವಾಗಲೇ ಸುಮಾರು ಜನ ಫ್ಯಾನ್ಸ್ಗಳವ್ರಿಗೆ. ಆಕಾಶಲ್ಲಿ ಇದು ಬಂದಿದೆ, ಮತ್ತು ಆ ಪೋಸ್ಟರ್ಗಳು ಡಿಸೈನು ಮತ್ತು ಕಾಸ್ಟ್ಯೂಮ್ಸು ಅಲ್ಲಿವರೆಗೂ ನೋಡ್ದೇ ಏನಿಲ್ಲ, ಆ ಥರದ ಪ್ಯಾಟರ್ನೇ ನೋಡಿಲ್ಲ. ಅಂದರೆ ಯುವರಾಜದಲ್ಲೂ ಒಂದು ಸ್ವಲ್ಪ ಆ ಸ್ಟೇಚರ್ ಇತ್ತು, ಬಟ್ ಇಲ್ಲಿ ಬಂದಾಗ ಜಸ್ಟ್ ಒಂದು ಪೊಸಿಷನ್ನು ಒಂದು ಅದು ಇವತ್ತಿಗೂ ಅಪ್ಪು ಅಂದ ತಕ್ಷಣ ಅದೊಂದು ರಿಜಿಸ್ಟರ್. ಹೌದು, ಅದು ನಾವು ಕಮರ್ಷಿಯಲ್ ಸ್ಟ್ರೀಟಲ್ಲಿ ಜಗದೀಶ್ ಅಂತ ಒಬ್ರು ಇದ್ದಾರೆ, ಅಲ್ಲೇ ಅಪ್ಪು ಮತ್ತು ಅಭಿ, ಆಮೇಲೆ ನನ್ನ ಸಿನಿಮಾ ಹೊಸ ಹೊಸ ಹೀರೋಯಿನ್ಗಳಲ್ಲಿ ಅಲ್ಲೇ ಮಾಡಿದ್ದು ಸೆಂಟಿಮೆಂಟ್ ನಮಗೆ. ಅದು ಕಮರ್ಷಿಯಲ್ ಸ್ಟ್ರೀಟಲ್ಲಿ ಜಗದೀಶ್ ಅಂತ ಒಬ್ರು ಇದ್ದರು, ಅಲ್ಲಿ ಶೂಟ್ ಮಾಡಿ. ಅಲ್ಲಿ ಒಂದು ಚೇರ್ ಇದೆ, ಹಿಂಗೆ ಕೂತ್ಕೊಂಡು ಅಪ್ಪು ಅವ್ರು ಹಿಂಗೆ ಕೂತಿರಲ್ಲ, ಆ ಚೇರು ಫೇಮಸ್, ಅಪ್ಪು ಚೇರ್ ಅಂತಲೇ ಫೇಮಸ್ ಆಗ್ಬಿಟ್ಟಿತ್ತು ಅದು. ನಾವು ಸುಮ್ಮನೆ ಬ್ಲ್ಯಾಂಕಾಗಿ ಪೂರಿ ಸರು ನಾನು ಇಬ್ಬರು ಹೋಗಿದ್ವಿ, ಹೋದಾಗ ಮಾಡ್ಬೇಕಾದ್ರೆ ಚೇರ್ ಮೇಲೆ ಕೂರಿಸ್ಬಿಟ್ಟು ಹಿಂಗೆ ಒಂದು 2-3 ತೆಗೆದ್ವಿ, ಸುಮಾರು ತೆಗೆದ್ವಿ. ಬಟ್ ಇದು ಫಸ್ಟು ಕೂತಿರೋದು ಆ ಸ್ಮೈಲಿಂಗ್ ತುಂಬ ಚೆನ್ನಾಗಿರೋದ್ರಿಂದ ಡೈರೆಕ್ಟರ್ ಅದನ್ನು ಸೆಲೆಕ್ಟ್ ಮಾಡಿದ್ರು. ಹಾಗಾಗಿ ಅದು ತುಂಬ ಫೆಮಿಲಿಯರ್ ಪಿಕ್ಚರ್ ಅದು ಅಪ್ಪು ಸರ್ದು. ಅದು ಅಲ್ಲೇ ಜಗದೀಶ್ ಅವರು ಮಾಡಿದ್ದು, ಅದು ಫೋಟೋಶೂಟ್ ಮಾಡಿದ್ದು. ಆಮೇಲೆ ಬಿಲ್ಡಿಂಗ್ ಮೇಲಿಂದ ಹಾರೋ ಸೀಕ್ವೆನ್ಸ್ ಬರೋದು, ಅದು ಅದ್ಭುತವಾದ ಸೀನ್ಸ್. ಅದೆಲ್ಲಿ ಸರ್ ಶೂಟ್ ಮಾಡಿದ್ದು? ಅದು MS ರಾಮಯ್ಯ ಕಾಲೇಜಲ್ಲಿ, ಅದು ತಾಲಿಬಾನ್ ಸಾಂಗ್ಸ್ ಮಾಡಿದ್ದು. ಅದು ಆಲ್ಮೋಸ್ಟ್ ಕಾಲೇಜ್ ಸೀನೆಲ್ಲ MS ರಾಮಯ್ಯ ಕಾಲೇಜಲ್ಲಿ, ಡಾಲರ್ಸ್ ಕಾಲೋನಿಯಲ್ಲಿ ಇದೆಯಲ್ಲ, ಅದೇ ಕಾಲೇಜಲ್ಲಿ ಶೂಟ್ ಮಾಡಿದೆ ಎಲ್ಲ. ನಮಗೊಂಥರ ಕಾಲೇಜ್ ಸ್ಟೂಡೆಂಟ್ಗಳ ಥರ ಆಗ್ಬಿಟ್ಟಿದ್ವಿ ಅಲ್ಲಿ. ಡೈಲಿ ಹೋದೆಲ್ಲ ಕಾಲೇಜ್ ಸ್ಟೂಡೆಂಟ್ಗಳಿರೋ ಅವ್ರ ಮಧ್ಯೆ ನಾವು ಶೂಟಿಂಗ್ ಮಾಡ್ತಾಯಿದ್ವಿ. ನಮ್ಗೆ ಶೂಟಿಂಗ್ ಮಾಡ್ತಾಯಿದ್ದೀವಿ ಅಂತಲೇ ಅನ್ನಿಸ್ತಾ ಇರಲಿಲ್ಲ ಸರ್, ಕ್ಯಾಶುವಲಾಗಿ ಮಾಡ್ತಾಯಿದ್ವಿ, ಟೆನ್ಷನೇ ಇಲ್ಲ. ನಾವು ಆರಾಮ ಮಾಡಿ, ಪುರಿ ಜಗನ್ನಾಥ್ ಗೊತ್ತಲ್ಲ ನೀವು, ಅವರು ಈಸಿಗೂ ಆರಾಮ ಮಾಡ್ತಾಯಿರ್ತಾರೆ, ಟೆನ್ಷನೇ ತಗೊಳ್ಳಲ್ಲ, ತಲೆನೇ ಕೆಡಿಸ್ಕೊಳ್ಳಲ್ಲ ಅವರು. ಇದೇ ಬಂದಿಲ್ಲ ಬಂದು, ಹೌದಾ ಓಕೆ ಮಹೇಶ್ ಅದು ಮಾಡೋಣ ನಾಳೆ, ಯಾಕೆ ಬಂದಿಲ್ಲ ಅದು ಇದು ಅಂತ ಜಗಳ ಆ ಥರದ್ದೇನಿಲ್ಲ. ಸರ್ ಇದೇನು ಪ್ರಾಪರ್ಟಿ ಇದೊಂದು ಚೂರು ಏನು ಲೇಟ್ ಆಗುತ್ತೆ ಸರ್, ಅದೇನೋ ಮಿಸ್ಟೇಕ್ ಆಗ್ಬಿಟ್ಟಿದೆ, ಪರವಾಗಿಲ್ಲ ಇದು ಮಾಡೋಣ ನಾಳೆ ಮಾಡೋಣ ಮಹೇಶ್ ಅನ್ನೋರು. ಅಂದರೆ ಆ ಕಾನ್ಫಿಡೆನ್ಸ್ ಡೈರೆಕ್ಟ್ರಿಗೆ. ಒಬ್ಬ ಡೈರೆಕ್ಟ್ರ್ ಮನ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ಸರ್. ಇದೇ ಬೇಕು, ಈಗಲೇ ಬೇಕು, ಹಿಂಗೇ ಬೇಕು ಅಂತ ಕೇಳೋಕ್ಕಾಗಲ್ಲ. ನಿನಗೆ ಕಾನ್ಫಿಡೆನ್ಸ್ ಇದ್ದಾಗ ಏನು ಬೇಕಾದ್ರೂ ಮಾಡ್ಬೋದು ನೀವು. ದಟ್ ಈಸ್ ಡೈರೆಕ್ಟ್ರ್, ಅದು ಡೈರೆಕ್ಟ್ರ್ ಗುಣ. ಕ್ಯಾರೆಕ್ಟರ್ಸ್ ಆಯ್ಕೆ ನನಗೆ ತುಂಬ ಅದ್ಭುತ ಅನ್ನಿಸ್ತು ಸರ್. ಅಂದರೆ ಶ್ರೀನಿವಾಸ ಮೂರ್ತಿ ಅವ್ರ ಕೈಲಿ ಆ ಥರದ್ದು ಯಾವತ್ತೂ ಮಾಡಿಸಿಲ್ಲ. ಅಶೋಕ್ ಅವ್ರು ನಿಮಗೆ ತುಂಬ ಪ್ಲಸ್ ಪಾಯಿಂಟ್ ಏನು ಅಂತಂದರೆ, ಆ ಸಿನಿಮಾದಲ್ಲಿ ಶ್ರೀನಿವಾಸ ಮೂರ್ತಿ ಸಾರು, ಆಮೇಲೆ ಸತ್ಯಜಿತ್ ಅವರು, ಸುಮಿತ್ರಾ ಮೇಡಮು, ಅವಿನಾಶ್ ಸಾರು ಮೇಜರ್ ಕ್ಯಾರೆಕ್ಟರ್ಗಳದು. ಅದನ್ನು 4 ಸೆಲೆಕ್ಟ್ ಮಾಡಿಬಿಟ್ಟು ಅವು ಫಾದರ್ ಕ್ಯಾರೆಕ್ಟ್ರ್ ತುಂಬ ಜನ ಟ್ರೈ ಮಾಡಿದ್ರು. ಅವರು ಪುರಿ ಸಾರು ಕೆಲವೆಲ್ಲ ರೆಫರ್ ಮಾಡಿದ್ರು, ಹಂಗೆ ಹಿಂಗೆ ಸುರೇಶ್ ಓಬೇರಾಯ್, ಈ ನಾಜರು ಸ್ವಲ್ಪ ಅದರ್ ಲ್ಯಾಂಗ್ವೇಜ್ ಆ್ಯಕ್ಟರ್ಗಳನ್ನೆಲ್ಲ ಹಾಕಿ ಮಾಡೋಣ ಅಂತ ರಾಜ್ಕುಮಾರ್ ಸಜೆಸ್ಟ್ ಮಾಡಿದ್ರು. ನಮ್ಮ ಅವಿನಾಶ್ ಅವ್ರ ಕೈಲಿ ಮಾಡಿಸ್ರಿ, ಎಂಥ ಅದ್ಭುತವಾದ ಕಲಾ ಇದೆ, ನಮ್ಮ ಕನ್ನಡದವರು ಎಷ್ಟು ಚೆನ್ನಾಗಿ ಮಾಡ್ತಾರೆ. ಅಂದರೆ ಅವ್ರಿಗೆ ಲೋಕಲ್ಲಾಗಿ ಇರೋವಂಥವ್ರು ಜನಕ್ಕೆ ಬೇಗ ಕನೆಕ್ಟ್ ಆಗ್ತಾರೆ, ನೋಡಿರ್ತಾರೆ ನಮ್ಮನ್ನ, ಕನೆಕ್ಟ್ ಆಗ್ತಾರೆ ಅಂತ ಅಣ್ಣ ಅವ್ರದ್ದು. ಹಂಗಾಗಿ ಅವಿನಾಶ್ ಅವ್ರು ಹಾಕಿದ್ವಿ. ಆಮೇಲೆ ಶ್ರೀನಿವಾಸ ಮೂರ್ತಿ ಆಲ್ಮೋಸ್ಟ್ ಅಲ್ಲಿ ಗೊತ್ತಿರೋದು, ಅವ್ರ ಫ್ಯಾಮಿಲಿ ಸಿನಿಮಾಗಳೆಲ್ಲ ಮಾಡಿದ್ದಾರೆ. ಕಿವರತ್ನ ಕಾಳಿದಾಸ ವೆರಿ ಎಮೋಷನಲ್ ಕ್ಯಾರೆಕ್ಟ್ರು. ಫಾದರ್ ಅಂದರೆ ರೆಗ್ಯುಲರ್ ಫಾದರ್ ಅಲ್ಲ, ಸೆಂಟಿಮೆಂಟ್ ಇರೋಂಥ ಕ್ಯಾರೆಕ್ಟ್ರು. ಆ ತೂಕಕ್ಕೆ ಶ್ರೀನಿವಾಸ ಮೂರ್ತಿ ಅವ್ರನ್ನ ಸೆಲೆಕ್ಟ್ ಮಾಡೋದು. ಆಮೇಲೆ ಪೂರಿ ಸಾರ್ಗೆ ಪಾಪ ಕನ್ನಡಲ್ಲಿ ಆ್ಯಕ್ಟರ್ಗಳು ಯಾರ್ಯಾರು ಅಂತ ಗೊತ್ತಿಲ್ಲ, ಅವ್ರಿಗೆ ಸಿನಿಮಾ ತೋರಿಸಿ ರೆಫರ್ ಮಾಡಿ, ನೋಡಿ ಸರ್ ಈ ಕ್ಯಾರೆಕ್ಟ್ರ್ ಇವ್ರು ಮಾಡಿದ್ದಾರೆ ಈ ಥರ ಅಂದಾಗ ಅವರು ಓಕೆ ಮಹೇಶ್ ಇವ್ರು ಓಕೆ ಅಂತ ಹೇಳೋರು. ಸತ್ಯಜಿತ್ ಕ್ಯಾರೆಕ್ಟ್ರಿಗೆ ಸ್ವಲ್ಪ ಯಾರನ್ನ ಹಾಕೋದು ಏನು ಅಂತ ಸ್ವಲ್ಪ ಕನ್ಫ್ಯೂಷನ್ ಇತ್ತು. ತುಂಬ ಜನ ಕ್ಯಾರೆಕ್ಟರ್ಗಳನ್ನ ಏನೇನೋ ಯೋಚನೆ ಮಾಡ್ತಿದ್ವಿ. ಸತ್ಯಜಿತ್ ತುಂಬ ವಿಲನ್ ಆಗಿ ಎಕ್ಸ್ಪೋಸ್ ಆಗಿದ್ದಾರೆ ಅವರು. ಅವರು ಸ್ವಲ್ಪ ಅಲ್ಲಿ ಕಾಮಿಡಿ ಟಚ್ ಇದೆ, ಅದು ತುಂಬ ಪ್ಲಸ್. ಅದು ಹೆಂಗೆ ಮಾಡೋದು ಏನು ಅಂತ ಕೊನೆಗೆ ಹಿಂಗೆ ಮಾಡ್ತಾ ವರದಾಣ ಅವರು ಒಂದು ಹೇಳಿದ್ರು, ಸತ್ಯಜಿತ್ ಹಾಕ್ರಿ ಅಂತಂದ್ರೆ ಅಪ್ಪ ಅವರು ಸ್ವಲ್ಪ ವಿಲನಿಶ್ ಲುಕ್ ಇದೆಯಲ್ಲ, ಹಂಗೆ ಇಲ್ಲ ಅಂಥವ್ರು ಮಾಡಿದ್ರೆ ಕಾಮಿಡಿ ಮಾಡಿದ್ರೆ ಚೆನ್ನಾಗಿರ್ತಿರಲಿಲ್ಲ, ಅವ್ರ ಜಡ್ಜ್ಮೆಂಟ್ ಅದು.
ಹಂಗಾಗಿ ಸತ್ಯಜಿತ್ ಯಾಕೆ ತುಂಬ ಪ್ಲಸ್ ಆಯಿತು. ಅಯ್ಯೋ ಆ ಸಿನಿಮಾ ಆದಮೇಲೆ ಸತ್ಯಜಿತ್ ಫುಲ್ ಬ್ಯುಸಿ, ಅಷ್ಟು ಚೆನ್ನಾಗಿತ್ತು. ಅದಾದಮೇಲೆ ನೆಕ್ಸ್ಟ್ ಅಭಿ ಪಿಕ್ಚರ್ ಮೇನ್ ವಿಲನ್ನು ಅವ್ರ ಕಂಪ್ನಿಲಿ ಒಂದು ಮುಸ್ಲಿಂ ಕ್ಯಾರೆಕ್ಟರ್ ಇತ್ತು, ಅದರಲ್ಲಿ ಮೇನ್ ವಿಲನ್ ಕ್ಯಾರೆಕ್ಟರ್ ಮಾಡಿದ್ರು ಅವರು. ಎಲ್ಲ ಕ್ಯಾರೆಕ್ಟರ್, ಸುಮಿತ್ರಾ ಮೇಡಮ್ ಒಂದು ಸಾಫ್ಟ್ ಅಮ್ಮ, ತುಂಬ ಗ್ಲ್ಯಾಮರ್ ಇಲ್ಲದೆ ನಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಯಾವ ಥರ ಇರ್ತಾರೆ ಅಮ್ಮ ಸುಮಿತ್ರಾ ಅವರು, ಆ ಥರ ಮಗನಿಗೆ ತುಂಬ ಸಪೋರ್ಟ್. ಏನು ಅಭಿಯಲ್ಲಿ ಅವರು ಕಂಟಿನ್ಯೂ ಆಗ್ತಾರಲ್ಲ. ಎಸ್, ಸಪೋರ್ಟಿಂಗ್ ಆಗಿ ಹೆಂಗಿರ್ತಾರೆ ಅಂತ ಆ ಥರ ಕ್ಯಾರೆಕ್ಟರೇಷನ್ನು ಸುಮಿತ್ರಾ ಮೇಡಮು. ಆಮೇಲೆ ಮಾಮೂಲಿ ಹೊನ್ನವಳ್ಳಿ ಕೃಷ್ಣ ಅವರು, ಆಮೇಲೆ ಫ್ರೆಂಡ್ಸ್ ಕ್ಯಾರೆಕ್ಟ್ರಲ್ಲಿ ವಿನಾಯಕ್ ಜೋಶಿ, ಮತ್ತು ನಮ್ಮ ಮ್ಯೂಸಿಷಿಯನ್ ಗೋಪಿ ಅವ್ರ ಮಗ ಮಾಡಿದ್ರು, ಆಮೇಲೆ ಹೊನ್ನವಳ್ಳಿ ಕೃಷ್ಣ ಅವ್ರ ಮಗ, ಆಮೇಲೆ ಅಪ್ಪು ಸಾರ್ ಫ್ರೆಂಡ್ ಒಬ್ಬ ಯೋಗಿ ಅಂತ ಮಾಡಿ ಎಲ್ಲ ಹೊಸಬ್ರು ಆಲ್ಮೋಸ್ಟ್ ಅಲ್ಲೂ ಹೊಸದಾಗಿರುತ್ತೆ ಅಂತ ಟ್ರೈ ಮಾಡಿದ್ವಿ ಅಷ್ಟೇ. ಆ ಒಂದು ಸಿನಿಮಾ ಸಕ್ಸಸ್ಸು ಆದಮೇಲೆ ಸರ್, ಅಲ್ಲಿವರೆಗೂ ಇದ್ದಂಥ ಆ ತಂಡ ಒಂದು ತಂಡ ಅಷ್ಟು ದೊಡ್ಡದಾಗಿ ಆಚೆ ಹೋಗುತ್ತೆ. ಅಲ್ಲಿಂದ ಪೂರಿ ಜಗನ್ನಾಥ್ ಅಷ್ಟು ಸಿನಿಮಾ ಮಾಡ್ತಾರೆ, ಈ ಕಡೆ ಅಪ್ಪು ಸರ್ ಬಿಸಿ ಆಗ್ತಾರೆ, ರಕ್ಷಿತಾ ಅವ್ರದ್ದು ಇದಾಗುತ್ತೆ. ಸೊ ಅಪ್ಪು ಅನ್ನೋ ಒಂದು ಆ ಸಿನಿಮಾ ಪಾಯಿಂಟೇ ತುಂಬ ಒಂದು ಮರದ ಥರ, ಆಲದ ಮರದ ಥರ ಹಬ್ಕೊಳ್ಳುತ್ತೆ. ಸೊ ನಿಜವಾಗ್ಲೂ ಅಂದರೆ ಕೇಳೋದಕ್ಕೆ ಖುಷಿ ಆಗ್ತದೆ. ಅಂದರೆ ಈ ಥರದ್ದು ಎರೆಗಳಿಗೆ ಒಂದೊಂದು ಬರುತ್ತೆ. ಸೊ ಅದರಲ್ಲಿ ಅಪ್ಪು ಸರ್ ಇರಬೇಕಿತ್ತು. ಅದೇ ಒಂದು ಫೀಲಿಂಗ್. ಆ್ಯಕ್ಚುಲಿ ಫಸ್ಟ್ ಸಿನಿಮಾ 100% ಗೆಲ್ಲೇಬೇಕು, ಯಾಕೆ ಸ್ಟಾರ್, ದೊಡ್ಡ ಸ್ಟಾರು. ಅಂದರೆ ರಾಜ್ಕುಮಾರ್ ಅಂದರೆ ಕಾಸ್ಮಿಕ್ ಫಿನಾಮಿನಾನ ಅಂತಾರೆ ಅವರು, ಇಡೀ ಯೂನಿವರ್ಸ್ಗೆ ಒಂದು ಅಸಾಧಾರಣವಾದ ವ್ಯಕ್ತಿಯವರು. ಅಂಥ ವ್ಯಕ್ತಿಯವ್ರ ಮಗ ಗೆಲ್ಲೇಬೇಕದು ಆ ಸಿನಿಮಾ. ಅಂದರೆ ಆ ಲೆವೆಲ್ಗೆ ಹಿಟ್ ಆಯಿತು ಸಿನಿಮಾ. ರಜನಿಕಾಂತ್ ಅವರು ಪ್ರೊಜೆಕ್ಷನ್ ನೋಡ್ಬಿಟ್ಟು ದಂಗಾಗ್ಬಿಟ್ರು ಅವರು, ಏನು ಹಿಂಗೆ ಮಾಡಿದ್ದಾನೆ ಅಪ್ಪು ಅಣ್ಣ ಅಂತ ಮಾತಾಡೋರು. ಅವ್ರಿಗೆ ಗೊತ್ತಲ್ಲ ಅವ್ರ ಸ್ಟೈಲು, ಅವ್ರು ಮಾತಾಡೋ ಎಲ್ಲ ಫಾಸ್ಟ್ ಮೂಮೆಂಟು. ಸ್ಟೇಜ್ ಮೇಲೆ ಸಿಕ್ಕಾಪಟ್ಟೆ ಹೊಗಳಿದ್ರು, ಸಿಂಹದ ಮರಿ ನೋಡ್ದಂಗೆ ಆಯಿತು ವ್ಯಕ್ತಿನ ಅಂತ. ಅವ್ರಿಗೆ ತುಂಬ ಇಷ್ಟ ಅದು ಡಿಚ್ಚಿ ಫೈಟ್ ಇದೆಯಲ್ಲ, ಭಾಳ ಇಷ್ಟ ರಜನಿ ಸರ್ಗೆ. ಅವ್ರು ಸ್ಟೇಜ್ ಮೇಲೆ ಹೇಳಿದ್ರು ಅದ್ರ ಬಗ್ಗೆ. ತುಂಬ ಒಂಥರ ಖುಷಿಯಾಗುತ್ತೆ ಸರ್, ಒಂದು ಸಿನಿಮಾ, ಒಬ್ಬ ಹೊಸ ನಟ, ಒಬ್ಬ ಹೊಸ ಹೀರೋಯಿನ್. ಅಂದರೆ ರಾಜ್ಕುಮಾರ್ ಅವ್ರ ಮಗ ಅನ್ನೋದು ಅಷ್ಟು ಎಸ್ಟಾಬ್ಲಿಷ್ಡ್ ಇರೋ ಪುನೀತ್ ಸರು, ರಕ್ಷಿತಾ ಅವ್ರ ಎಂಟ್ರಿ, ಅದ್ರಲ್ಲಿ ಕೆಲಸ ಮಾಡಿದವ್ರು ಸುಮಾರು ಜನ ಹೊಸಬ್ರು ಇದ್ದರು, ಅವ್ರ ಎಂಟ್ರಿ. ಆಮೇಲೆ ಪೂರಿ ಜಗನ್ನಾಥ್ ಅವ್ರಿಗೆ ಅವ್ರ ಲೈಫ್, ಅವ್ರಿಗೂ ಒಂಥರ ಲೈಫ್, ರೀ ಲೈಫ್ ಇದನ್ನು ಇಮಿಡಿಯೇಟ್ ಪ್ರೊಡ್ಯೂಸ್ ಮಾಡಿದ್ರು. ಅದು ತುಂಬ ಚೆನ್ನಾಗಿ ದುಡ್ಡು ಮಾಡ್ತು ಅವ್ರಿಗೆ. ಇಡಿಯಟ್ ತೆಲುಗಲ್ಲಿ ಸಖತ್ತು ಸೂಪರ್ ಡೂಪರ್ ಹಿಟ್ ಅದು, ರವಿತೇಜ ಅವ್ರು ಮಾಡಿ. ಹೌದು, ಕನ್ನಡದಲ್ಲಿ ಅವರು ಪ್ರೊಡಕ್ಷನ್ ಮಾಡೋ ಐಡಿಯಾನೇ ಇರಲಿಲ್ಲ. ಇಲ್ಲಿ ಪ್ರೊಡಕ್ಷನ್ ಏನೇನು ಮಾಡೋದು, ಹೆಂಗೆ ಮಾಡ್ತಾರೆ ಅಂತ ನೋಡಿಕೊಂಡು ಇಮಿಡಿಯೇಟ್ ಸ್ಟಾರ್ಟ್ ಮಾಡಿದ್ದು ಅದು. ಅವ್ರು ಮಾಡೋ ಐಡಿಯಾನೇ ಇರಲಿಲ್ಲ. ಹಿಂಗೆ ಮಾಡ್ತೀನಿ ಚೆನ್ನಾಗಿ ಅವ್ರ ಹತ್ರ ಇವ್ರ ಹತ್ರ ಎಲ್ಲ ಕೇಳ್ಕೊಂಡು ಮಾಡಿ ಕೊನೆಗೆ ಅಲ್ಲಿ ಸ್ಟಾರ್ಟೇ ಮಾಡಿಬಿಟ್ರು ಅವರು. ಅಂದರೆ ಅವರು ವಜ್ರೇಶ್ವರಿ ವರ್ಕಿಂಗ್ ಸ್ಟೈಲ್ ನೋಡ್ಬಿಟ್ಟು ಪ್ರೊಡಕ್ಷನ್ ಹಿಂಗೆ ಮಾಡ್ಬೋದಲ್ಲ ಅಂತ ಗೊತ್ತು. ಅಂದರೆ ಒಂದು ಸಿನಿಮಾನ ಹೆಂಗೆ ಮಾಡಬೇಕು ಅನ್ನೋದನ್ನ ಅಲ್ಲಿ ಮೇಕಿಂಗಲ್ಲಿ ನೋಡಬೇಕು. ಅದು ಅಂದರೆ ಎಲ್ಲ ಪ್ಲ್ಯಾಂಡ್, ಆ ಪ್ಲ್ಯಾನ್ ತಕ್ಕಂಗೆ ಇರುತ್ತೆ ಎಲ್ಲ ಪಟ್ ಅಂತ. ಅದನ್ನು ನೋಡಿ ಅವ್ರು ಇಮಿಡಿಯೇಟ್ ಸ್ಟಾರ್ಟ್ ಮಾಡಿಬಿಟ್ರು ಪ್ರೊಡಕ್ಷನ್ನು. ಸೂಪರ್ ಡೂಪರ್ ಇಟ್ಟು ಅಲ್ಲೂ ಸಖತ್ ದುಡ್ಡು ಮಾಡ್ತಾರೆ ಸಿನಿಮಾ. ಆ್ಯಂಡ್ ಅಪ್ಪು ನೋಡಿದ್ಮೇಲೆ ಆ ಸಿನಿಮಾಗಳು ನೋಡಿದಾಗ ಸರ್ ನನಗನ್ಸಿದ್ದು ಹೌದು, ಫಸ್ಟ್ ಇಸ್ ಬೆಸ್ಟ್ ಅಲ್ಲ ಸರ್. ಈ ಸೇಮ್ ಆ್ಯಟಿಟ್ಯೂಡ್ನಲ್ಲಿ ಕ್ಯಾರಿ ಮಾಡಿದ್ದಾರೆ. ಇದೇ ಥರ ಶುಚಿ ಇದು ಡೈಲಾಗ್ ಹೇಳ್ತಾರಲ್ಲ, ಹೌದು ಅದು. ಆ್ಯಂಡ್ ಪ್ರಕಾಶ್ ರಾಯ್ ಅವ್ರು ಮಾಡಿದ್ದಾರೆ ನಮ್ಮ ತೆಲುಗಲ್ಲಿ ಕ್ಯಾರೆಕ್ಟರ್. ಸೊ ಅವಿನಾಶ್ ಇವ್ರದ್ದು ಟಗಾಫರ್ಗಳಿರ್ತಲ್ಲ, ಅಪ್ಪು ಲೋಕಲ್ ಅಲ್ಲೂ ಅಷ್ಟೇ, ಚಂಟಿ ಲೋಕಲ್, ಅದೆಲ್ಲವೂ ಒಂದು ಸಿಗ್ನೇಚರಲ್ಲಿ ಸೆಟ್ ಮಾಡಿ ಅಲ್ಲಿ ಮಾಡಿದ್ದು ಅದೊಂದು ತುಂಬ ಪ್ರೌಡ್ ಅನ್ಸುತ್ತೆ. ಆಮೇಲೆ ನಿಮ್ಗೆ ಇನ್ನೊಂದು ಅಂದರೆ ಅದರಲ್ಲಿ ತಾಲಿಬಾನ್ ಅಲ್ಲ ಸಾಂಗು ಪ್ಲೇಸ್ಮೆಂಟ್ ಬೇರೆ ಕಡೆ ಇತ್ತು ಕನ್ನಡದಲ್ಲಿ. ಎಡಿಟಿಂಗ್ ಎಲ್ಲ ಮಾಡೋದಲ್ಲ ಅವರು ಡೈರೆಕ್ಟರ್ ತೆಲುಗು ಸಿನಿಮಾ ಮಾಡ್ತಾಯಿದ್ರು, ಇದು ಹಿಂದಿ ಸಿನಿಮಾ ಒಂದು ಪ್ಲ್ಯಾನ್ ಮಾಡ್ತಾಯಿದ್ರು. ಅಲ್ಲಿ ಶೂಟಿಂಗ್ ಆದವು ತುಂಬ ದಿನ ನಡೆದು ನಡೀತಾ ಇತ್ತು. ಅದು ಯಾವುದೋ ಒಂದು ತೆಲುಗಲ್ಲಿ ಮಾಡ್ಬೇಕಾದ್ರೆ ನಾವು ಇಲ್ಲಿ ಮಾಡ್ತಾ ಇರ್ಬೇಕಾದ್ರೆ ಒಂದು ಎಡಿಟ್ ಮಾಡಾದಮೇಲೆ ಸಾಂಗ್ ಯಾಕೋ ಎಡಿಟ್ರು ನಾವು ಕೂತ್ಕೊಂಡಾಗ ಯಾಕೋ ತುಂಬ ಅರ್ಲಿ ಅನಿಸುತ್ತೆ, ಇಮಿಡಿಯೇಟು ಲವ್ ಮಾಡೋ ಥರ ಹೋಗುತ್ತೆ ಅಂದ್ಬಿಟ್ಟು ಒಂಚೂರು ಪ್ಲೇಸ್ಮೆಂಟ್ ಚೇಂಜ್ ಮಾಡೋಣ ಅಂದ್ಬಿಟ್ಟು ಚೇಂಜ್ ಮಾಡಿಬಿಟ್ಟು ವರದಾಣ ಅವ್ರಿಗೆ ಕರೆದು ತೋರಿಸ್ದ್ವಿ. ಬರೀ ಸಾಂಗ್ ಇಲ್ಲಿದ್ರೆ ಒಂಥರ ಆಗುತ್ತೆ, ಇಲ್ಲಿ ನೋಡಿ ಹೆಂಗಿರುತ್ತೆ, ಚೆನ್ನಾಗಿದೆ ರೀ, ಇದನ್ನೇ ಮಾಡೋಣ ಅಂದರು. ಆಮೇಲೆ ಪುರಿ ಸರ್ ಬಂದಾಗ ಸರ್ ನೀವು ಸಾಂಗ್ ಹೇಳಿದ್ರಲ್ಲ ಒನ್ಲೈನ್ ಆರ್ಡ್ರಲ್ಲಿ ಸ್ವಲ್ಪ ಸಾಂಗ್ ಪ್ಲೇಸ್ಮೆಂಟ್ ಚೇಂಜ್ ಮಾಡಿದ್ರಪ್ಪ ಎಡಿಟ್ರ್ ಹೇಳಿದ್ರು, ನೋಡಿ ಸರ್ ಇದು ಚೆನ್ನಾಗಿರುತ್ತಾ, ಹೆಂಗೆ ಇಲ್ಲಾಂದ್ರೆ ಬೇಡ ಅಲ್ಲೇ ಹಾಕೋಣ ಅಂತಂದ್ವಿ. ಅವ್ರು ಫುಲ್ ರನ್ತ್ರೂ ನೋಡ್ಬಿಟ್ರು, ಮಹೇಶ್ ಇದೇ ಚೆನ್ನಾಗಿದೆ, ತೆಲುಗುಲು ನಾನು ಹಿಂಗೆ ಮಾಡ್ಕೊತೀನಿ ಅಂತ ಮಾಡಿದ್ರು. ಅಂದರೆ ಅವರು ಚೆನ್ನಾಗಿದೆ ಮಹೇಶ್, ನೋಡಿ ನನಗೆ ಗೊತ್ತಿಲ್ಲ ಏನೋ ಒಂದು ಸ್ಟ್ರೈಕ್ ಆಗಿದೆ ಇಲ್ಲಿ ನಿಮ್ಗಳಿಗೆ ಅಂತ ಅದನ್ನು ಚೇಂಜ್ ಮಾಡಿದ್ರು. ಆ ತಾಲಿಬಾನ್ ಅಲ್ಲ ಅಲ್ಲಿ ಜೂಪುಲತ್ತು ಕುಚ್ಚಿ ಒಂದು ಸಾಂಗ್ ಮಾಡಿದ್ರು. ಅದನ್ನು ಪ್ಲೇಸ್ಮೆಂಟ್ ಸೇಮ್ ನಾವೇನು ಪ್ಲೇಸ್ಮೆಂಟ್ ಮಾಡಿದ್ರು ಅದೇ ಪ್ಲೇಸ್ಮೆಂಟ್ ಮಾಡ್ಕೊಂಡ್ರು. ಅವೆಲ್ಲ ಕೂಡಿ ಬರಲ್ಲ ಸರ್. ಇನ್ನೊಂದು ನನಗೆ ಅರ್ಥ ಆಗಿದ್ದೇನೆಂದರೆ, ಚಿಕ್ಕವರು ದೊಡ್ಡವರನ್ನು ಇಲ್ಲದೆ ಒಂದು ಕೊಲಾಬ್ರೇಟಿವ್ ವರ್ಕ್ ಸಿನಿಮಾ ಅನ್ನೋದು ಎಲ್ಲರ ಅಭಿಪ್ರಾಯಗಳನ್ನು ರೆಸ್ಪೆಕ್ಟ್ ಮಾಡಿದಾಗ ಎಲ್ಲವೂ ಚೆನ್ನಾಗಾಗುತ್ತೆ ಅನ್ನೋದು ಸರ್. ಮೇಲೆ ಪುರಿ ಸರ್ ಏನಾರು ಹೇಳಿದಾಗ ನಾವು ಅಸೋಸಿಯೇಟ್ ಡೈರೆಕ್ಟ್ರು ಅವ್ರ ಡೆಸಿಷನ್. ಈಗ ನಮ್ಮ ಅಸಿಸ್ಟೆಂಟ್ ಯಾರು ಬಂದು ನಮಗೆ ಗೊತ್ತಿರಲ್ಲ ಒಂದೊಂದು ಚಿಕ್ಕ ವಿಷಯ, ಅವ್ನು ಬಂದು ಹೇಳ್ತಾನೆ, ಮಹೇಶಣ್ಣ ಅವರು ಸ್ನಾನ ಮನೆಯಿಂದ ಬರ್ತಾರೆ, ಸುಮ್ಮನೆ ಹಂಗೆ ಬ್ಲ್ಯಾಂಕಾಗಿ ಬರ್ತಾರೆ, ತಲೆಗೆ ಏನಾರು ಕಟ್ಕೊಂಬಂದ್ರೆ ಚೆನ್ನಾಗಿರುತ್ತೆ. ನಮ್ಮ ಅಸಿಸ್ಟೆಂಟ್ ನನಗೆ ಆಕಾಶಲ್ಲಿ ಹೇಳ್ದ, ಚೆನ್ನಾಗಿರುತ್ತೆ ಕಣ ಮಾಡಿ ಹೋಗು ಅಂದೆ. ಅಂದರೆ ಅದು ನನಗೆ ಪ್ಲಸ್ಸು. ಹಂಗೆ ನಾವು ಪುರಿ ಸರ್ಗೆ ಏನಾರು ಹೇಳಿದಾಗ, ಸರ್ ಹಿಂಗಿದ್ರೆ ಹಿಂಗೆ ಚೆನ್ನಾಗಿರುತ್ತೆ, ಇದು ಅವರು ಈ ಥರ ಇದು ಇಷ್ಟಪಡಲ್ಲ ಸರ್ ಅಂತ. ಹೌದಾ, ಓಕೆ ಮಹೇಶ್, ಹೇಳಿ ಮಹೇಶ್ ಅನ್ನೋರು. ಅಂದರೆ
ತಗೊಳ್ಳೋರು ಅದನ್ನ ಯಾವತ್ತು ನಾನೇ ಡಿಕ್ಟೇಟರ್, ನಾನು ಹೇಳಿದ್ದೆ ಕರೆಕ್ಟು ಅಂತಿಲ್ಲ. ಯಾಕೆ ನಮಗೆ ಗೊತ್ತಿಲ್ಲದೆ ಇರೋದು ಸುಮಾರು ಜನಕ್ಕೆ ಏನೋ ಗೊತ್ತಿರುತ್ತೆ ಸರ್, ಸುತ್ತ ನಿಮಗೆ ಏನೋ ಗೊತ್ತಿರುತ್ತೆ, ನೀವು ಸಡನ್ನಾಗಿ ಬಂದು ಏನೋ ಹೇಳ್ತೀರಾ, ಹೌದಲ್ವಾ ಪ್ರವೀಣ್ ಹೇಳಿದ್ರು ನನಗೆ ಅನಿಸುತ್ತೆ. ಅದನ್ನು ನಾವು ಈಗೋ ಅಂತ ತಗೊಬಾರ್ದು. ಸಿನಿಮಾಗೆ ಚೆನ್ನಾಗಾಗುತ್ತಲ್ಲ, ಸಿನಿಮಾಗೆ ಚೆನ್ನಾಗಿ ಬರುತ್ತಲ್ಲ, ಅಲ್ಲೇನು ಸಬ್ಟೈಟ್ಲ್ ಹಾಕಲ್ಲ ನಾವು, ಪ್ರವೀಣ್ ಅವ್ರು ಹೇಳಿರೋದು ಈ ಶಾರ್ಟ್ ಅಂತ ಅಲ್ವಾ, ಅದು ನನಗೆ ಪ್ಲಸ್ ಆಗುತ್ತೆ. ಹೌದು. ಆಮೇಲೆ ನಾವು ಈ ಬೇರೆಯವ್ರು ಏನು ಹೇಳ್ತಾರೆ ಅದನ್ನು ಚೆನ್ನಾಗಿ ಕೇಳಿಸ್ಕೋಬೇಕು. ಯು ಶುಡ್ ಬಿ ಎ ವೆರಿ ಗುಡ್ ಲಿಸನರು. ಯಾರು ಏನು ಹೇಳ್ತಾರೆ ಫಸ್ಟು ಕೇಳಿಸ್ಕೊಂಡು ಆಮೇಲೆ ನಾವು ರಿಯಾಕ್ಟ್ ಮಾಡಬೇಕು. ಅವ್ರು ಹೇಳೋದಕ್ಕೂ ಮುಂಚೆ ನಾವು ಮಧ್ಯೆ ಮಾತಾಡ್ಬಾರ್ದು. ಯಾಕಂದರೆ ಅವ್ರು ಹೇಳೋದು ನಮಗೇನು ಗೊತ್ತಾಗಲ್ಲ. ಅದ್ರ ಒಳ್ಳೇದು ಇರ್ಬೋದು, ಕೆಟ್ಟದ್ದು ಇರ್ಬೋದು. ಕೆಟ್ಟದನ್ನು ಕೇಳಿ ಇದು ಕೆಟ್ಟದ್ದು ಅಂತ ಹೇಳ್ಬೋದು, ಒಳ್ಳೇದನ್ನು ನಾವು ತಗೋಬೋದು ಅಲ್ವಾ. ಅದು ಮಾಡಬೇಕು. ಅದು ಪೂರಿ ಸರ್ ತುಂಬ ನಮಗೆಲ್ಲ ಇನ್ಸ್ಪಿರೇಷನ್ ಸರ್ ಅವರು. ಸರ್ ಥ್ಯಾಂಕ್ ಯು. ಅಂದರೆ ಅಪ್ಪು ರಿಲೀಸ್ ಆಗೋಂಥ ಸಂದರ್ಭದಲ್ಲಿ ನೀವು ನಮಗೆ ಸಿಕ್ಕಿ ತುಂಬ ಒಳ್ಳೊಳ್ಳೆ ವಿಷಯ. ಅಂದರೆ ಸುಮಾರು ಜನಕ್ಕೆ ಗೊತ್ತಿಲ್ಲ. ಅಂದರೆ ಈ 20 ವರ್ಷದಲ್ಲಿ 25 ವರ್ಷದಲ್ಲಿ ಸುಮಾರು ಜನಕ್ಕೆ ಇದ್ರ ಬಗ್ಗೆ ಏನೋ ಗೊತ್ತಾಗೋದು. ಸಿನಿಮಾ ಇವತ್ತಿನ ಮಟ್ಟಿಗೆ ಬೇರೆ ಬೇರೆ ಥರದ್ದು ಆಯಾಮದಲ್ಲಿ ನಡೀತಾ ಇದೆ ಅಷ್ಟೇ. ಬಟ್ ಸಿನಿಮಾ ಒಂದೇ, ಭಾವನೆ ಒಂದೇ, ಎಂಟರ್ಟೈನ್ಮೆಂಟ್ ಅನ್ನೋದು ಒಂದೇ. ಸೊ ಅಪ್ಪು ರಿಲೀಸ್ ಆಗ್ತಾಯಿದೆ. ಸೊ ಈ ಸಂದರ್ಭದಲ್ಲಿ ನಮಗೆ ಇಷ್ಟೆಲ್ಲ ವಿಷಯ ತಿಳಿಸ್ಕೊಟ್ಟಿಗೆ ತುಂಬ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಪ್ರವೀಣ್. ಅಪ್ಪು ಬಗ್ಗೆ ಗೊತ್ತಿಲ್ಲದಿರೋ ಒಂದಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಅದು ಮಹೇಶ್ ಬಾಬು ಸರ್ ಜೊತೆಗೆ. ನೋಡಿ ಖುಷಿಪಟ್ಟಿರ್ತಾರೆ ಅಂದ್ಕೊತೀನಿ. ತುಂಬ ವಿಷಯ, ಒಳ್ಳೊಳ್ಳೆ ವಿಷಯ, ಸಿನಿಮಾ ಆಸ್ಪಿರೆಂಟ್ಸ್ಗಾಗಲಿ ಅಥವಾ ಸಿನಿಮಾ ಮೇಕರ್ಸ್ಗಾಗಲಿ, ಇರೋರಿಗಾಗಲಿ ಅಥವಾ ಹೊಸಬರಿಗಾಗಲಿ, ಇವತ್ತಿನ ಪ್ರೇಕ್ಷಕರಿಗಾಗಲಿ ಎಲ್ಲರಿಗೂ ಕೂಡ ಈ ವಿಷಯ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. 14ನೇ ತಾರೀಕು ಅಪ್ಪು ರಿಲೀಸ್ ಆಗ್ತಿದೆ. ನಾವೆಲ್ಲ ತುಂಬ ನೋಡಿ ಖುಷಿಪಟ್ಟು ಆರಾಧಿಸಿದ್ದೀವಿ, ಅದನ್ನು ಸಂಭ್ರಮಿಸಿದ್ದೀವಿ. ಅದೇ ಥರ ಇನ್ನೂ ನೋಡದೇ ಇರೋಂಥವ್ರು, ಥಿಯೇಟ್ರಲ್ಲಿ ನೋಡದೇ ಇರೋಂಥವ್ರು, ಈ ಜನ್ರೇಷನ್ನು ಎಲ್ಲರೂ ಬಂದು ನೋಡಿ ಅಂತ ನಾನು ಆಸೆ ಪಡ್ತೀನಿ. ಯಾಕೆ ಅಂತಂದರೆ ಆ ಸಿನಿಮಾ, ಆ ಕತೆ, ಆ ಎಕ್ಸ್ಪೀರಿಯನ್ಸೇ ಬೇರೆ. ಅಂದರೆ ಅವತ್ತಿಗೆ ಅದು ಆ ಜನ್ರೇಷನ್ಗೆ ಏನು ಎಂಟರ್ಟೈನ್ ಮಾಡಿತ್ತೋ ಅದರ ಡಬಲ್ಲು ಇವತ್ತಿನ ಜನ್ರೇಷನ್ಗೆ ಅದು ಮಾಡುತ್ತೆ ಅನ್ನೋ ಅಭಿಪ್ರಾಯ ನಂದು. ಸೊ ಮಿಸ್ ಮಾಡಿದೆ. 14ನೇ ತಾರೀಕು ಥಿಯೇಟ್ರಿಗೆ ಬಂದು ಅಪ್ಪುನ ನೋಡಿ. ಸೊ ಪುನೀತ್ ರಾಜ್ಕುಮಾರ್ ಅವ್ರನ್ನ ಯಾವಾಗಲೂ ಸೆಲೆಬ್ರೇಟ್ ಮಾಡೋಣ. ನಮಸ್ಕಾರ.